ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಸಂಜೆ 4 ಗಂಟೆಗೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ನಮ್ಮ ಜೋಳಕ್ಕೆ ನೀರು ಹಾಯಿಸ್ತಾ ಇದ್ವಿ. ಸೊ ಕರೆಂಟ್ ಏನು ತುಂಬ ಪ್ರಾಬ್ಲಮ್ ಆಗ್ತಾಯಿದೆ, ಟೈಮಿಂಗ್ಸ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಸೊ ಹಂಗಾಗಿ ಬೆಳಿಗ್ಗೆಯಿಂದ ಇದು ಒಂದು ಗದ್ದೆ ಫುಲ್ ಆಗಿದೆ. ಸೊ ಇವಾಗ ನೆಕ್ಸ್ಟ್ ಗದ್ದೆಗೆ ಮೋಸ್ಟ್ಲಿ ನೈಟ್ 2 ಗಂಟೆಗೆ, ಒಂದೊಂದು ಟೈಮ್ 3 ಗಂಟೆಗೆ ಹಂಗೆ ಕೊಟ್ಬಿಡ್ತಾರೆ. ಸೊ ಅದಕ್ಕೇ ಈ ಪೈಪ್ನ ಕೆಳಗಡೆ ಗದ್ದೆಗೆ ಬಿಟ್ಟು ಹೋದರೆ ನಾವು ಬೆಳಗ್ಗೆ 6 ಗಂಟೆಗೆ ಎದ್ದು ಬಂದು ನೋಡೋಷ್ಟರಲ್ಲಿ ಫುಲ್ಲಾಗಿರುತ್ತೆ ಅಂತೇಳಿ ಅದನ್ನು ಚೇಂಜ್ ಮಾಡಿಬಿಟ್ಟು ಹೋಗೋಣ ಅಂತ ಬಂದೆ. ಹಾಗೆ ನನ್ನ ಜೋಳ ಇವಾಗ ನಮ್ಮದು ಗದ್ದೆನಲ್ಲಿ ಲಾಸ್ಟ್ ವಿಡಿಯೋ ಹಾಕಿದ್ದೀನಿ, ತುಂಬ ಚಿಕ್ಕದಿತ್ತು. ಸೊ ಇವಾಗ ಎಷ್ಟು ಬಂದಿದೆ ಜೋಳ ಅಂತ ತೋರಿಸ್ತೀನಿ ಬನ್ನಿ, ಬ್ಯಾಕ್ ಕ್ಯಾಮ್ರಾ ಮಾಡಿ. ಫ್ರೆಂಡ್ಸ್, ಇವಾಗ ಇಷ್ಟಿದೆ, ಒಂದೊಂದು ಸ್ವಲ್ಪ ದೊಡ್ಡದಾಗಿದೆ. ಇನ್ನೊಂದು ತಿಂಗಳಲ್ಲಿ ಇದರಲ್ಲಿ ತೆನೆ ಬರುತ್ತೆ ನೋಡಿ. ಹಿಂಗೆ ಅಂದರೆ ಹೇಳಿಲ್ವಾ, ಕೆಲವೊಂದು ಕಡೆ ಸ್ವಲ್ಪ ತಿಳ ಆಗ್ಬಿಟ್ಟಿದೆ ಫ್ರೆಂಡ್ಸ್, ಏನು ಮಾಡೋಕ್ಕಾಗಲ್ಲ. ಸಾರಿ, ಇಲ್ಲಿ ನೋಡಿ, ಗೊತ್ತಿಲ್ಲದೆ ಒಳಗೆ ಬಂದ್ಬಿಟ್ಟು ಕಾಲೆಲ್ಲ ಮಣ್ಣೊಳಗಡೆ ದೂಡ್ಕೊಂತು. ನಾನು ವೀಡಿಯೋ ಹತ್ರ ಹೋಗಿ ಮಾಡೋಣ ಅಂದ್ಕೊಂಡೆ. ನೀರು ಇವತ್ತೇ ಹಾಯಿಸಿರೋದಲ್ವ, ಸೊ ಹಂಗಾಗಿ ಒಳಗಡೆ ಹೋದರೆ ಫುಲ್ ನೀರು ಆಗಿಬಿಡುತ್ತೆ. ನೋಡಿ, ಬೇಕಿದ್ರೆ ಇದ್ರ ಒಳಗಡೆ ಇನ್ನೂ ನೀರು ಹಾಯಿಸಿಲ್ಲ. ಇದು ನೀರು ಹಾಯಿಸಿರೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಬಟ್ ಈ ಗದ್ದೆ ಮತ್ತು ಅಲ್ಲಿದೆಯಲ್ಲ ಲಾಸ್ಟ್ ಒಂದು ಗದ್ದೆ, ಅದೆರಡು ಚೆನ್ನಾಗಿ ಬಂದಿದೆ. ಸೆಂಟ್ರ್ ಗದ್ದೆಯಲ್ಲಿ 2 ಗದ್ದೆಲಿ ಸ್ವಲ್ಪ ಕಮ್ಮಿ ಆಗ್ತಾಯಿದೆ, ಜೋಳ ಅಷ್ಟಾಗಿ ಬಂದಿಲ್ಲ. ಯಾಕಂದರೆ ಬೇಸಿಗೆಗಾಲದಲ್ಲಿ ಹಂಗೆ ಅಂತೆ ಬರೋದು. ನಾವಿನ್ನೂ ಸ್ವಲ್ಪ ಒತ್ತಾಗಿ ಅಂದರೆ ಹತ್ರ ಆಗಬೇಕಿತ್ತು, ಗೊತ್ತಲ್ಲ. ಸೊ ನಮ್ಗೆ ಪ್ಲ್ಯಾನಿಂಗ್ ಇಲ್ಲದ ಕಾರಣ ಇಷ್ಟು ಬಂದಿದೆ. ನೋಡಿ, ಕಾಣಿಸ್ತಾ ಇದೆಯಾ ಈ ಥರ ನೋಡಿ. ಇದು 3ನೇ ಗದ್ದೆ. ಇದರಲ್ಲಿ ಕೂಡ ಅಂದರೆ ತುಂಬ ಇದಾಗಿತ್ತು. ಲಾಸ್ಟ್ ಟೈಮು ನಾನು ನೀರನ್ನು ಹಾಕಿ ಅಂದರೆ ಇವಾಗ ಇದರಲ್ಲಿ ನೀರಿಲ್ವಲ್ಲ, ಸೊ ಹಂಗಾಗಿ ಒಳಗಡೆ ನಡ್ಕೊಂಡು ಹೋಗ್ಬೋದು. ಅದ್ರಲ್ಲಿ ನೀರಿತ್ತಲ್ಲ, ಕಾಲು ಹಾಕಿದ ತಕ್ಷಣ ಕಾಲೆಲ್ಲ ಕೆಸರಾಯಿತು. ತೊಳ್ಕೊಳ್ಳೋಣ. ಸೊ ನೋಡಿ, ಈ ಥರ ಹೆಂಗಾಗಿದೆ ಅಂದರೆ ಇದಕ್ಕೆ ಜಾಸ್ತಿ ಸ್ಟಾರ್ಟಿಂಗಲ್ಲಿ ಜಾಸ್ತಿ ನೀರು ಹಾಕಿದ್ರು ಕಷ್ಟ, ನೀರು ಕಮ್ಮಿ ಆದರೂ ಕಷ್ಟ. ಸೊ ಇಲ್ಲೆಲ್ಲ ಸ್ವಲ್ಪ ಈ ಸರೌಂಡಿಂಗೆಲ್ಲ ಸ್ವಲ್ಪ ಇಲ್ಲಿಗೆ ಪೈಪ್ ಹಾಕ್ತಾ ಇದ್ದಿದ್ದು ನಾವು. ಸೊ ಹಂಗಾಗಿ ಇಲ್ಲಿ ಸ್ವಲ್ಪ ಪೈಪು ನೀರು ಜಾಸ್ತಿ ಆಗಿದ್ದ ಕಾರಣ ಸ್ವಲ್ಪ ತುಂಡ ಇದೆ. ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ಬಂದು ನೀರು ಪರ್ಫೆಕ್ಟಾಗಿದೆ. ಹಾಗಾಗಿ ದೊಡ್ಡದಾಗಿದೆ. ಏನು ಮಾಡೋದು, ಇವಾಗ ಒಂದು ಜಾಗದಲ್ಲಿ ಹಾಕಿದರೆ ಒಂದು ಕಡೆ ನೀರು ಜಾಸ್ತಿ ಆಗುತ್ತೆ, ಒಂದು ಕಡೆ ಕಮ್ಮಿ ಆಗುತ್ತೆ. ಆದರೂ ಸೊ ಹಂಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ನೋಡಿ. ಈಗ ಆಲ್ಮೋಸ್ಟಾಗೆ ನಮ್ಮ ಜೋಳ ಎಷ್ಟಿರಬೇಕಿತ್ತು ಅಂದರೆ ಬನ್ನಿ ಇಲ್ಲಿ ತೋರಿಸ್ತೀನಿ. ಈ ಜೋಳ ಇದೆಯಲ್ವಾ, ಈ ತೆನೆ, ಈ ಗಿಡ ನೋಡ್ತಿದ್ದೀರಾ, ಇಷ್ಟು ಬರಬೇಕಿತ್ತು ನಮ್ಮ ಜೋಳದ ಗಿಡ. ಇಷ್ಟು ಉದ್ದ ಆಗಬೇಕಿತ್ತು ಇಷ್ಟೊತ್ತಿಗೆ. ಇಲ್ಲೆಲ್ಲ ಆಗಿದೆ ನೋಡಿ, ಇವಕ್ಕೆಲ್ಲ ಪರ್ಫೆಕ್ಟಾಗಿ ನೀರು ಸಿಕ್ಕಿದೆ. ಸೊ ಹಂಗಾಗಿ ಇದೆಲ್ಲ ಇಷ್ಟು ಕರೆಕ್ಟಾಗಿ ಬಂದಿದೆ. ಈಗ ಆಲ್ರೆಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು 2 ಇಷ್ಟಿಷ್ಟು ದೊಡ್ಡದಾಗಬೇಕಿತ್ತು ನಮ್ಮ ಗಿಡ. ಬಟ್ ಏನು ಹೇಳ್ಬೇಕಂದ್ರೆ, ಈ ಜೋಳ ಇದೆಯಲ್ಲ, ಇದು ಪರ್ಫೆಕ್ಟ್ ಇಷ್ಟು ಬರಬೇಕಿತ್ತು ಇಷ್ಟೊತ್ತಿಗೆ. ಜೋಳ ತುಂಬ ನಿಧಾನ ಬರ್ತಿದೆ. ಆದರೆ ಪರವಾಗಿಲ್ಲ ಫ್ರೆಂಡ್ಸ್, ಇಷ್ಟು ಸ್ವಲ್ಪ ಇಷ್ಟಾದರೂ ಚೆನ್ನಾಗಿ ಬಂದಿದೆ. ಬಟ್ ಅಲ್ಲಿ ಇನ್ನೊಂದು ಗದ್ದೆಲಿ ಹಾಕಿದ್ದೀವಲ್ಲ, ಅದು ಇದರಷ್ಟು ಬಂದಿಲ್ಲ. ಅದೇ ತುಂಬ ಬೇಜಾರಾಗುತ್ತೆ. ಬರುತ್ತೆ, ಬಟ್ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಇಷ್ಟೊತ್ತಿಗೆ ಆವಾಗಲೇ ಇಷ್ಟಿಷ್ಟು ದೊಡ್ಡ ತೆನೆ ಗಿಡ ಬಂದು ಅದು ಒಂದು ತಿಂಗಳೊಳಗಡೆ ಇಷ್ಟು ದೊಡ್ಡದಾಗಬೇಕಿತ್ತು ಎಲ್ಲದೂ. ಇನ್ನೊಂದು ತಿಂಗಳಲ್ಲಿ ನೀರು ಹಾಯಿಸ್ತಾ ಇದ್ದಂಗೆ ಅದು ತೆನೆ ಕೊಡಲಿಕ್ಕೆ ರೆಡಿ ಆಗಬೇಕಿತ್ತು. ಕೆಲವೊಂದು ರೆಡಿ ಆಗ್ತಿದ್ದಾವೆ, ಕೆಲವೊಂದು ಲೇಟ್ ಆಗ್ತಿದೆ ನೋಡಿ. ಇವಕ್ಕೆಲ್ಲ ನಾನು ಈ ಲಾಸ್ಟಲ್ಲಿರೋ ಇವು ಪರ್ಫೆಕ್ಟಾಗಿ ನೀರೇ ಇಲ್ಲ ಇವಕ್ಕೆ, ಅಂಥದ್ರಲ್ಲಿ ಇಷ್ಟು ಚೆನ್ನಾಗಿ ಬಂದಿದ್ದಾವೆ. ಆ ಸೆಂಟ್ರಲ್ಲಿರೋ ನೀರು ಜಾಸ್ತಿ ಆಗಿ ಇದಾಗ್ಬಿಟ್ಟಿದ್ದಾವೆ. ಸೊ ಎಷ್ಟು ಬರ್ತದೋ ಅಷ್ಟೇ, ಏನು ಮಾಡೋಕ್ಕಾಗಲ್ಲ ನೋಡಿ. ಓಕೆ ಫ್ರೆಂಡ್ಸ್, ಇವಾಗ ಈ ಗದ್ದೆ ಆಯಿತು. ಇವಾಗ ನಾವು ನೆಕ್ಸ್ಟ್ ಗದ್ದೆ ಹತ್ರ ಹೋಗೋಣ ಬನ್ನಿ. ಅದು ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಮೇಕೆ ಮೇಯ್ತಿದೆಯಲ್ಲ, ಅದ್ರ ಮುಂದಕ್ಕಿದೆಯಲ್ಲ, ಅಲ್ಲಿ ಕೂಡ ನಮ್ಮದು 3 ಗದ್ದೆ ಇದೆ. ಅಲ್ಲಿ ಕೂಡ ಜೋಳ ಹಾಕಿದ್ದೀನಿ. ಬನ್ನಿ ಇವಾಗ ನಾವು ಅಲ್ಲಿಗೆ ಹೋಗೋಣ. ಓಕೆ ಫ್ರೆಂಡ್ಸ್, ಫೈನಲಾಗಿ ನಾವು ಇನ್ನೊಂದು ಗದ್ದೆ ಹತ್ರ ಬಂದ್ವಿ. ಹೇಳಿದ್ನಲ್ಲ, ಇದೇ ಇನ್ನೊಂದು ಗದ್ದೆ ನೋಡಿ. ಇದಂತೂ ಅಂದರೆ ಹೇಳಿಲ್ವಾ, ನಾವು ಏನೇ ಮಾಡ್ತೀವಂದ್ರು ಅದಕ್ಕೆ ಯಾವ ಥರ ಬೇಕು ಅದೇ ಥರ ನಾವು ಅದನ್ನು ಇದು ಮಾಡಿದ್ರೆ ಅಂದರೆ ಅದು ಪರ್ಫೆಕ್ಟ್ ಇರುತ್ತೆ. ಸ್ವಲ್ಪ ಮಿಸ್ಟೇಕ್ ಆದರೂ ಕೂಡ ಅದು ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ. ಇದು ನೋಡಿ, ಅಲ್ಲಿ ನಾನು ತೋರಿಸಿದ್ನಲ್ಲ,
ಸೇಮ್ ಎಲ್ಲ ಒಂದೇ ಸಲ ಹಾಕಿದ್ದು ಆಲ್ಮೋಸ್ಟಾಗಿ ಇವೆಲ್ಲ ಅಷ್ಟು ದೊಡ್ಡದೇ ಆಗಬೇಕಿತ್ತು. ಇದು ತುಂಬ ಈ 3 ಗದ್ದೆಲೂ ಅಷ್ಟಾಗಿ ಚೆನ್ನಾಗಿ ಬಂದಿಲ್ಲ. ಸರಿ, ಎಷ್ಟು ಬರುತ್ತೋ ಅಷ್ಟೇ ಬರಲಿ ಅಂತ ನಾವು ಕೂಡ ಅದಕ್ಕೆ ನೀರು ಹಾಯಿಸೋದು ಮತ್ತು ಗೊಬ್ಬರ ಹಾಕೋದು ಎಲ್ಲ ಇದು ಮಾಡಿ, ನಮಗೇನು ಲಾಭ ಏನು ಬೇಡ, ಜಸ್ಟ್ ಅದು ಏನು ಬಂಡವಾಳ ಹಾಕಿದ್ದೀವೋ ಅದಷ್ಟೇ ಬರಲಿ. ಎಲ್ಲ ಫಸ್ಟ್ ಎಲ್ಲ ಮಿಸ್ಟೇಕ್ಗಳಾಗುತ್ತೆ, ನೋ ಪ್ರಾಬ್ಲಮ್, ಅದರಲ್ಲೇನು ಬೇಜಾರಿಲ್ಲ. ನೋಡಿ ಈ ಗದ್ದೆಲೆಲ್ಲ ಇದು ಮತ್ತೆ ಒಂದು ಸಲ ನೀರು ಹಾಯಿಸಿ ಗೊಬ್ಬರ ಹಾಕಬೇಕು. ಅದು ಹೇಗೆ ಬರುತ್ತೋ ಅಂತ ಗೊತ್ತಿಲ್ಲ. ಲಾಸ್ಟಲ್ಲಿ ಚೆನ್ನಾಗಿ ಬಂದಿದೆ. ಆಲ್ಮೋಸ್ಟಾಗಿ ಈ ಗದ್ದೆ ಫುಲ್ಲು ಹಂಗೆ ಬರಬೇಕಿತ್ತು, ಬಟ್ ಬಂದಿಲ್ಲ. ಏನು ಮಾಡೋಕ್ಕಾಗಲ್ಲ, ನಾವು ಯಾಕೆ ಬಂದಿಲ್ಲ ಅಂತ ಅದನ್ನು ಕೇಳೋಕ್ಕೂ ಆಗಲ್ಲ, ಏನಿಲ್ಲ. ಸೊ ಹಾಗಾಗಿ ನೋಡೋಣ. ಇದು ಕೂಡ ನೋಡಿ ಅಲ್ಲಿ ಲಾಸ್ಟಲ್ಲಿ ಕಾಣಿಸ್ತಾ ಇದೆಯಾ, ಅಲ್ಲಿ ಪರ್ಫೆಕ್ಟಾಗಿ ಬಂದಿದೆ ಮೂಲೆಯಲ್ಲಿ. ಬಟ್ ಇಲ್ಲೆಲ್ಲ ನೀರು ಜಾಸ್ತಿ ಆಗಿದ್ದ ಕಾರಣ ಏನು ಗೊತ್ತಾ, ಇದು ನಮ್ಮದೇ ಪ್ರಾಬ್ಲಮ್ಮು. ಸ್ಟಾರ್ಟಿಂಗ್ ಅದನ್ನು ನೀಟಾಗಿ ಉಳುಮೆ ಮಾಡಿಸಿ ಹಾಕ್ಬೇಕಿತ್ತಂತೆ. ಬಟ್ ಅದೇ ಹೇಳಲ್ವ, ನಮಗೆ ಗೊತ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಬೇರೆಯವರು ಹೇಳ್ದಂಗೆ ಮಾಡಿದ್ವಿ. ಅದು ಈ ಥರ ಮಿಸ್ಟೇಕ್ ಆಗಿದೆ. ಪರವಾಗಿಲ್ಲ, ಈ ಸಲ ಇರಲಿ, ಇನ್ನೊಂದು ಸಲಿಗೆ ನೋಡೋಣ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ನಮ್ಮ ಜೋಳದ ಗದ್ದೆ ಮುಗೀತು. ಇವತ್ತಿಗೆ ಈ ಬ್ಲಾಗ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.